ಬಿಗ್ ಬಾಸ್ ಸೀಸನ್ 12 ಈಗಾಗಲೇ 7 ವಾರ ಕಳೆದಿದೆ. 7ನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದಿಷ್ಟು ಸ್ಪರ್ಧಿಗಳಿಗೆ ಅಂದರೆ ರಿಷಾ ಗೌಡ, ಧ್ರುವಂತ್, ರಾಕ್ಷಿತಾ ಶೆಟ್ಟಿ, ರಾಶಿಕಾ, ಗಿಲ್ಲಿ ಹಾಗೂ ಇನ್ನಷ್ಟು ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಅವರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 7ನೇ ವಾರದ ನಾಮಿನೇಷನ್ನಲ್ಲಿ ಸೇವ್ ಆಗದೇ ಇರುವ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಚಮಕ್ ಕೊಟ್ಟಿದ್ದರು. ಹೌದು, ಜಾನ್ವಿ, ರಘು, ಸುಧೀರ್ ಹಾಗೂ ರಿಷಾ ಇವರಿಗೆ ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಕ್ಲೋಸ್ ಮಾಡುವ ರೀತಿಯಲ್ಲಿ ಯಾವ ಒಬ್ಬ ಸ್ಪರ್ಧಿ ಮರಳಿ ಬಿಗ್ ಬಾಸ್ ಮನೆಯಲ್ಲಿ ಇರುವುದಿಲ್ಲವೋ ಆ ಸ್ಪರ್ಧಿ ಎಲಿಮಿನೇಟ್ ಎಂದು ಹೇಳಲಾಗಿತ್ತು. ಅದರಂತೆ 7ನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುಧೀರ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದರು. ಇದಾದ ಬಳಿಕವೇ ಕಿಚ್ಚ ಸುದೀಪ್ ಅವರು ಇನ್ನುಳಿದ ಸ್ಪರ್ಧಿಗಳಿಗೆ ಇದು ಎಚ್ಚರಿಕೆ ಗಂಟೆ ಎಂದು ಭಾವಿಸಿ ಮುಂದಿನ ವಾರ ಈ ಜಾಗಕ್ಕೆ ಬಂದು ಭಯ ಪಡುವಂತೆ ಇರಲು ಎಚ್ಚರಿಸಲಾಗಿತ್ತು. ಈ ವಾರದ 8ನೇ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದು ಏನು ಎಂದು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು, ಸಂಡೇ ವಿತ್ ಸುದೀಪ್ ಮುಗಿದ ಮಾರನೇ ದಿನವೇ ಅಂದರೆ ಸೋಮವಾರ ದಿನವೇ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಕಾಮಿಡಿಯಾಗಿ ತೆಗೆದುಕೊಂಡು ನಗುತ್ತಿದ್ದರು. ಈ ವಿಚಾರವಾಗಿ ಮನೆಯ ಪ್ರತಿಯೊಬ್ಬ ಸ್ಪರ್ಧಿಗಳು ನಿಯಮ ಉಲ್ಲಂಘನೆ ಮಾಡಿದ ಈ ತಪ್ಪಿಗೆ ಕಾಮಿಡಿಯಾಗಿ ತೆಗೆದುಕೊಳ್ಳಬೇಡಿ ಎಂದು ಸಾರಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಹೇಳಲಾಗಿತ್ತು. ಆದರೂ ಇವರಿಬ್ಬರು ನಗುತ್ತಲೇ ಇದ್ದರು. ಆದ ಕಾರಣ ಬಿಗ್ ಬಾಸ್ ಅವರು ಈ ವಾರದ ಡೈರೆಕ್ಟ್ ನಾಮಿನೇಟ್ ಎಂದು ಹೇಳಲಾಗಿತ್ತು. ಜೊತೆಗೆ ಅವರಿಗೆ ನಾಮಿನೇಟ್ ಎಂಬ ಬಿರುದು ಪಟ್ಟಿಯನ್ನು ಹಣೆಗೆ ಅಂಟಿಸಲಾಗಿತ್ತು. ಆದರೂ ಸಹ ಅವರು ಸೀರಿಯಸ್ನೆಸ್ ಇಲ್ಲದೆಯೇ ನಗುತ್ತಲೇ ಇದ್ದರು. ಇದೇ ವಿಚಾರವಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಸಖತ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಟಾಸ್ಕ್ ಬಗ್ಗೆ ಸೀರಿಯಸ್ನೆಸ್ ಇಲ್ವಾ, ನಿಯಮ ಉಲ್ಲಂಘನೆ ಮಾಡಿದರೂ ಸೀರಿಯಸ್ನೆಸ್ ಇಲ್ವಾ, ಬಿಗ್ ಬಾಸ್ ಮನೆಗೆ ಯಾಕೆ ಬಂದಿದ್ದೀರಿ, ಬಿಗ್ ಬಾಸ್ ಮನೆ ಎಂದರೆ ಕಲಾವಿದರಿಗೆ ಒಂದು ದೇವರ ಮನ ಇದ್ದ ಹಾಗೆ ಎಂಬುದನ್ನು ನಾನು ಸೀಸನ್ ಮೊದಲನೇ ದಿನದಿಂದ ಸಹ ಹೇಳಿಕೊಂಡು ಬಂದಿದ್ದೇನೆ. ಆದರೂ ಸಹ ನೀವಿಬ್ಬರು ಪ್ರತಿ ಬಾರಿಯೂ ಬಿಗ್ ಬಾಸ್ ಮನೆಯ ನಿಯಮ ಉಲ್ಲಂಘನೆ ಮಾಡುತ್ತಲೇ ಬಂದಿದ್ದೀರಿ. ಅದಕ್ಕೆ ಪ್ರತಿಕ್ರಿಯಿಸಿ ಬಿಗ್ ಬಾಸ್ ಡೈರೆಕ್ಟ್ ನಾಮಿನೇಟ್ ಎಂಬ ಶಿಕ್ಷೆಯನ್ನು ಕೊಟ್ಟರೂ ಸಹ ನಿಮ್ಮದೇ ಲೋಕದಲ್ಲಿ ನಮಗೇನೂ ಆಗಿಲ್ಲ ಎನ್ನುವ ರೀತಿಯಲ್ಲಿ ಆಟಿಟ್ಯೂಡ್ನಿಂದ ನಗಾಡ್ಕೊಂಡು ಇದ್ದೀರಿ. ಬಿಗ್ ಬಾಸ್ ಮನೆಯ ಬಗ್ಗೆ ನಿಮಗೆ ಸೀರಿಯಸ್ನೆಸ್ ಇಲ್ಲವೆಂದರೆ ನಿಮಗೆ ಡೋರ್ ಓಪನ್ ಇರುತ್ತದೆ. ದಯವಿಟ್ಟು ಮನೆಯಿಂದ ಇಬ್ಬರು ನಿಮ್ಮ ಲಗೇಜನ್ನು ತೆಗೆದುಕೊಂಡು ಆಚೆ ಹೋಗಬಹುದು ಎಂದು ನೇರವಾಗಿ ಮುಖಕ್ಕೆ ಹೊಡೆದ ಹಾಗೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇದೇ ರೀತಿಯ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.